ನನಗೆ ಬಂದಿದ್ದ ಬಹುಮತ ಅಂಚೆ ಮತದಾನದ ಇನ್ವ್ಯಾಲಿಡ್ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಶಾಸಕ ಟಿಡಿ ರಾಜೇಗೌಡ ಗಂಭೀರವಾದಂತ ಆರೋಪವನ್ನ ಮಾಡಿರುವಂತದ್ದು. ನಾವು ಸ್ಟ್ರಾಂಗ್ ರೂಮ್ ತೆಗೆದಾಗ ಕೆಲ ಟ್ರಂಕ್ ಓಪನ್ ಆಗಿತ್ತು. ಜೀವರಾಜ್ ಸಾಚರ್ರ ವಿರುದ್ಧ ದೂರನ್ನ ನೀಡುತ್ತೇವೆ. 258 ವ್ಯಾಲಿಡ್ ಆಗಿತ್ತು, ಆದರೆ ಇಂದು ಅಮಾನ್ಯವಾಗಿದೆ. ಶಾಸಕ ಟಿಡಿ ರಾಜೇಗೌಡ ಈ ಬಗ್ಗೆ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಈ ಮತ ಮರು ಎಣಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಬಂದಿದ್ದಂತ ಅಂಚೆ ಮತ ಇನ್ವ್ಯಾಲಿಡ್ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಲಾಗಿದೆ. ಹಿಂದೆ ಏನು ಬಂಡಲ್ ಮಾಡಿದ್ರು, ರಾಜೇಗೌಡ ಇಷ್ಟು ಮತ್ತು ಜೀವರಾಜ್ ಇಷ್ಟು ಇನ್ನೊಂದಿಷ್ಟು ಅಂತ ಪ್ರತಿ ಒಂದು ರೌಂಡ್ ವೈಸು ಎಣಿಕೆ ಮಾಡಿ ಬಂಡ್ಲು ಮಾಡಿ ಇಟ್ಟಿದ್ರು. ಆ ಬಂಡ್ಲುಗಳನ್ನೇ ಏನು ಅವರೆಲ್ಲರೂ ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು, ಏಜೆಂಟ್ಗಳು, ಕ್ಯಾಂಡಿಡೇಟ್ಗಳು, ಏಜೆಂಟು ಸಂಪೂರ್ಣ ಪರಿಶೀಲನೆ ಮಾಡಿ ಬಂಡ್ಲು ಮಾಡಿದ್ದಾರೆ. ಆ ಬಂಡ್ಲುಗಳನ್ನ ತೆಗೆದುಬಿಟ್ಟು ಬಂಡ್ಲನ್ನೇ ಟ್ಯಾಂಪರಿಂಗ್ ಮಾಡಿದ್ದಾರೆ. ಅಂದರೆ ಅದ್ರ ಮೇಲೆ ಈಗ ನನಗೆ ಟಿ ಡಿ ರಾಜೇಗೌಡ ಅಂತ ಓಟ್ ಹಾಕಿದ್ದಾರೆ, ಸಿಂಗಲ್ ಓಟ್. ಅದಕ್ಕೆ ಯಾರಿಗೆ ಇನ್ನೊಂದಕ್ಕೆ ಟಿಕ್ ಮಾಡಿದ್ದಾರೆ, ರೈಟ್ ಮಾರ್ಕ್. ಅದು ಒಂದೇ ಪೆನ್ನಲ್ಲಿ ಬೇರೆ ಥರ ಮಾಡಿದ್ದಾರೆ. ಆ ಮಾರ್ಕ್ ಮಾಡಿದ್ದನ್ನು ಟ್ಯಾಲಿ ಆಗ್ತಾಯಿಲ್ಲ. ಬೇರೆ ಇಂಕನ್ನು ಬೇರೆ ಇಂಕನ್ನು ಬಳಸಿದ್ದಾರೆ. ಅದು ಕ್ಲೀನಾಗಿ ಕಾಣ್ತಾ ಉಂಟು ನೋಡಿದಾಗ. ಇನ್ವ್ಯಾಲ್ ಮಾಡಿರೋದು. ನನ್ನ 158 ಓಟು ಏನು ವ್ಯಾಲಿಡ್ ಇದ್ದು ಇನ್ವ್ಯಾಲಿಡ್ ಓಟನ್ನು ಮಾಡಿದ್ದಾರೆ ಅವರು. ಸರ್, ಅನುಮಾನ ಏನು ಸರ್ ನಿಮ್ದೀಗ? ಅನುಮಾನ ಅವ್ರು ಟ್ಯಾಂಪರ್ ಮಾಡಿದ್ದಾರೆ. ಯಾರು ಅವರು ಜೀವರಾಜು ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆಯಲ್ಲಿ ಗೊತ್ತಾಗಬೇಕು. ಸಮಗ್ರ ತನಿಖೆ ಆಗಬೇಕು. ಹೌದು ಹೌದು. ಇಲ್ಲ ಟ್ಯಾಂಪರಿಂಗ್ ಅವಾಗಲೇ ಮಾಡಿರೋದು. ಆ ಟೈಮಲ್ಲಿ ಇದು 3 ವರ್ಷ ಆಯಿತು. ಹಿಂದೆ ಏನು ಬಂಡಲ್ ಮಾಡಿದ್ರು, ರಾಜೇಗೌಡ ಇಷ್ಟು ಮತ್ತು ಜೀವರಾಜ್ ಇಷ್ಟು ಇನ್ನೊಂದಿಷ್ಟು ಅಂತ ಪ್ರತಿ ಒಂದು ರೌಂಡ್. ನನಗೆ ಬಂದಿದ್ದ ಬಹುಮತ ಅಂಚೆ ಮತದಾನದ ಇನ್ವ್ಯಾಲಿಡ್ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಶಾಸಕ ಟಿಡಿ ರಾಜೇಗೌಡ ಗಂಭೀರವಾದಂತ ಆರೋಪವನ್ನ ಮಾಡಿರುವಂತದ್ದು. ನಾವು ಸ್ಟ್ರಾಂಗ್ ರೂಮ್ ತೆಗೆದಾಗ ಕೆಲ ಟ್ರಂಕ್ ಓಪನ್ ಆಗಿತ್ತು. ಜೀವರಾಜ್ ಸಾಚರ್ರ ವಿರುದ್ಧ ದೂರನ್ನ ನೀಡುತ್ತೇವೆ. 258 ವ್ಯಾಲಿಡ್ ಆಗಿತ್ತು, ಆದರೆ ಇಂದು ಅಮಾನ್ಯವಾಗಿದೆ. ಶಾಸಕ ಟಿಡಿ ರಾಜೇಗೌಡ ಈ ಬಗ್ಗೆ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಈ ಮತ ಮರು ಎಣಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಬಂದಿದ್ದಂತ ಅಂಚೆ ಮತ ಇನ್ವ್ಯಾಲಿಡ್ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಲಾಗಿದೆ. ಹಿಂದೆ ಏನು ಬಂಡಲ್ ಮಾಡಿದ್ರು, ರಾಜೇಗೌಡ ಇಷ್ಟು ಮತ್ತು ಜೀವರಾಜ್ ಇಷ್ಟು ಇನ್ನೊಂದಿಷ್ಟು ಅಂತ ಪ್ರತಿ ಒಂದು ರೌಂಡ್ ವೈಸು ಎಣಿಕೆ ಮಾಡಿ ಬಂಡ್ಲು ಮಾಡಿ ಇಟ್ಟಿದ್ರು. ಆ ಬಂಡ್ಲುಗಳನ್ನೇ ಏನು ಅವರೆಲ್ಲರೂ ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು, ಏಜೆಂಟ್ಗಳು, ಕ್ಯಾಂಡಿಡೇಟ್ಗಳು, ಏಜೆಂಟು ಸಂಪೂರ್ಣ ಪರಿಶೀಲನೆ ಮಾಡಿ ಬಂಡ್ಲು ಮಾಡಿದ್ದಾರೆ. ಆ ಬಂಡ್ಲುಗಳನ್ನ ತೆಗೆದುಬಿಟ್ಟು ಬಂಡ್ಲನ್ನೇ ಟ್ಯಾಂಪರಿಂಗ್ ಮಾಡಿದ್ದಾರೆ. ಅಂದರೆ ಅದ್ರ ಮೇಲೆ ಈಗ ನನಗೆ ಟಿ ಡಿ ರಾಜೇಗೌಡ ಅಂತ ಓಟ್ ಹಾಕಿದ್ದಾರೆ, ಸಿಂಗಲ್ ಓಟ್. ಅದಕ್ಕೆ ಯಾರಿಗೆ ಇನ್ನೊಂದಕ್ಕೆ ಟಿಕ್ ಮಾಡಿದ್ದಾರೆ, ರೈಟ್ ಮಾರ್ಕ್. ಅದು ಒಂದೇ ಪೆನ್ನಲ್ಲಿ ಬೇರೆ ಥರ ಮಾಡಿದ್ದಾರೆ. ಆ ಮಾರ್ಕ್ ಮಾಡಿದ್ದನ್ನು ಟ್ಯಾಲಿ ಆಗ್ತಾಯಿಲ್ಲ. ಬೇರೆ ಇಂಕನ್ನು ಬೇರೆ ಇಂಕನ್ನು ಬಳಸಿದ್ದಾರೆ. ಅದು ಕ್ಲೀನಾಗಿ ಕಾಣ್ತಾ ಉಂಟು ನೋಡಿದಾಗ. ಇನ್ವ್ಯಾಲ್ ಮಾಡಿರೋದು. ನನ್ನ 158 ಓಟು ಏನು ವ್ಯಾಲಿಡ್ ಇದ್ದು ಇನ್ವ್ಯಾಲಿಡ್ ಓಟನ್ನು ಮಾಡಿದ್ದಾರೆ ಅವರು. ಸರ್, ಅನುಮಾನ ಏನು ಸರ್ ನಿಮ್ದೀಗ? ಅನುಮಾನ ಅವ್ರು ಟ್ಯಾಂಪರ್ ಮಾಡಿದ್ದಾರೆ. ಯಾರು ಅವರು ಜೀವರಾಜು ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆಯಲ್ಲಿ ಗೊತ್ತಾಗಬೇಕು. ಸಮಗ್ರ ತನಿಖೆ ಆಗಬೇಕು. ಹೌದು ಹೌದು. ಇಲ್ಲ ಟ್ಯಾಂಪರಿಂಗ್ ಅವಾಗಲೇ ಮಾಡಿರೋದು. ಆ ಟೈಮಲ್ಲಿ ಇದು 3 ವರ್ಷ ಆಯಿತು. ಹಿಂದೆ ಏನು ಬಂಡಲ್ ಮಾಡಿದ್ರು, ರಾಜೇಗೌಡ ಇಷ್ಟು ಮತ್ತು ಜೀವರಾಜ್ ಇಷ್ಟು ಇನ್ನೊಂದಿಷ್ಟು ಅಂತ ಪ್ರತಿ ಒಂದು ರೌಂಡ್. ನನಗೆ ಬಂದಿದ್ದ ಬಹುಮತ ಅಂಚೆ ಮತದಾನದ ಇನ್ವ್ಯಾಲಿಡ್ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಶಾಸಕ ಟಿಡಿ ರಾಜೇಗೌಡ ಗಂಭೀರವಾದಂತ ಆರೋಪವನ್ನ ಮಾಡಿರುವಂತದ್ದು. ನಾವು ಸ್ಟ್ರಾಂಗ್ ರೂಮ್ ತೆಗೆದಾಗ ಕೆಲ ಟ್ರಂಕ್ ಓಪನ್ ಆಗಿತ್ತು. ಜೀವರಾಜ್ ಸಾಚರ್ರ ವಿರುದ್ಧ ದೂರನ್ನ ನೀಡುತ್ತೇವೆ. 258 ವ್ಯಾಲಿಡ್ ಆಗಿತ್ತು, ಆದರೆ ಇಂದು ಅಮಾನ್ಯವಾಗಿದೆ. ಶಾಸಕ ಟಿಡಿ ರಾಜೇಗೌಡ ಈ ಬಗ್ಗೆ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಈ ಮತ ಮರು ಎಣಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಬಂದಿದ್ದಂತ ಅಂಚೆ ಮತ ಇನ್ವ್ಯಾಲಿಡ್ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಲಾಗಿದೆ. ಹಿಂದೆ ಏನು ಬಂಡಲ್ ಮಾಡಿದ್ರು, ರಾಜೇಗೌಡ ಇಷ್ಟು ಮತ್ತು ಜೀವರಾಜ್ ಇಷ್ಟು ಇನ್ನೊಂದಿಷ್ಟು ಅಂತ ಪ್ರತಿ ಒಂದು ರೌಂಡ್ ವೈಸು ಎಣಿಕೆ ಮಾಡಿ ಬಂಡ್ಲು ಮಾಡಿ ಇಟ್ಟಿದ್ರು. ಆ ಬಂಡ್ಲುಗಳನ್ನೇ ಏನು ಅವರೆಲ್ಲರೂ ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು, ಏಜೆಂಟ್ಗಳು, ಕ್ಯಾಂಡಿಡೇಟ್ಗಳು,
ಏಜೆಂಟು ಸಂಪೂರ್ಣ ಪರಿಶೀಲನೆ ಮಾಡಿ ಬಂಡ್ಲು ಮಾಡಿದ್ದಾರೆ. ಆ ಬಂಡ್ಲುಗಳನ್ನ ತೆಗೆದುಬಿಟ್ಟು ಬಂಡ್ಲನ್ನೇ ಟ್ಯಾಂಪರಿಂಗ್ ಮಾಡಿದ್ದಾರೆ. ಅಂದರೆ ಅದ್ರ ಮೇಲೆ ಈಗ ನನಗೆ ಟಿ ಡಿ ರಾಜೇಗೌಡ ಅಂತ ಓಟ್ ಹಾಕಿದ್ದಾರೆ, ಸಿಂಗಲ್ ಓಟ್. ಅದಕ್ಕೆ ಯಾರಿಗೆ ಇನ್ನೊಂದು ಟಿಕ್ ಮಾಡಿದ್ದಾರೆ, ರೈಟ್ ಮಾರ್ಕು. ಅದು ಒಂದೇ ಪೆನ್ನಲ್ಲಿ ಬೇರೆ ಬೇರೆ ಥರ ಮಾಡಿದ್ದಾರೆ. ಆ ಮಾರ್ಕ್ ಮಾಡಿದ್ದನ್ನು ಟ್ಯಾಲಿ ಆಗ್ತಾಯಿಲ್ಲ. ಬೇರೆ ಇಂಕನ್ನು ಬೇರೆ ಇಂಕನ್ನು ಬಳಸಿದ್ದಾರೆ. ಅದು ಕ್ಲೀನಾಗಿ ಕಾಣ್ತಾ ಉಂಟು ನೋಡಿದಾಗ. ಹಾಂ, ಇನ್ವ್ಯಾಲ್ವ್ ಮಾಡಿರೋದು. ನಾವು 158 ಓಟು ಏನು ವ್ಯಾಲಿಡ್ ಇದ್ದು ಇನ್ವ್ಯಾಲಿಡ್ ಓಟನ್ನು ಮಾಡಿದ್ದಾರೆ ಅವರು. ಸರ್ ಅನುಮಾನ ಏನು ಸರ್ ನಿಮ್ದೀಗ? ಅನುಮಾನ ಅವ್ರು ಟ್ಯಾಂಪರ್ ಮಾಡಿದ್ದಾರೆ. ಯಾರು ಅವರು ಜೀವರಾಜು ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆಯಲ್ಲಿ ಗೊತ್ತಾಗಬೇಕು. ಸಮಗ್ರ ತನಿಖೆ ಆಗಬೇಕು. ಹೌದು ಹೌದು. ಇಲ್ಲ ಟ್ಯಾಂಪರಿಂಗ್ ಅವಾಗಲೇ ಮಾಡಿರೋದು. ಆ ಟೈಮಲ್ಲಿ ಇದು 3 ವರ್ಷ ಆಯಿತು. ಹಿಂದೆ ಏನು ಬಂಡಲ್ ಮಾಡಿದ್ರು, ರಾಜೇಗೌಡ ಇಷ್ಟು ಮತ್ತು ಜೀವರಾಜ್ ಇಷ್ಟು ಇನ್ನೊಂದಿಷ್ಟು ಅಂತ ಪ್ರತಿಯೊಂದು ರೌಂಡ್. ನನಗೆ ಬಂದಿದ್ದ ಬಹುಮತ ಅಂಚೆ ಮತದಾನದ ಇನ್ವ್ಯಾಲಿಡ್ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಶಾಸಕ ಟಿ ಡಿ ರಾಜೇಗೌಡ ಗಂಭೀರವಾದಂಥ ಆರೋಪವನ್ನ ಮಾಡಿರುವಂಥದ್ದು. ನಾವು ಸ್ಟ್ರಾಂಗ್ ರೂಮ್ ತೆಗೆದಾಗ ಕೆಲ ಟ್ರಂಕ್ ಓಪನ್ ಆಗಿತ್ತು. ಜೀವರಾಜ್ ಸಹಚರರ ವಿರುದ್ಧ ದೂರನ್ನ ನೀಡುತ್ತೇವೆ. 258 ವ್ಯಾಲಿಡ್ ಆಗಿತ್ತು, ಆದರೆ ಇಂದು ಅಮಾನ್ಯವಾಗಿದೆ. ಶಾಸಕ ಟಿ ಡಿ ರಾಜೇಗೌಡ ಈ ಬಗ್ಗೆ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಈ ಮತ ಮರು ಎಣಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಬಂದಿದ್ದಂಥ ಅಂಚೆ ಮತ ಇನ್ವ್ಯಾಲಿಡ್ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಲಾಗಿದೆ. ಹಿಂದೆ ಏನು ಬಂಡಲ್ ಮಾಡಿದ್ರು, ರಾಜೇಗೌಡ ಇಷ್ಟು ಮತ್ತು ಜೀವರಾಜ್ ಇಷ್ಟು ಇನ್ನೊಂದಿಷ್ಟು ಅಂತ ಪ್ರತಿಯೊಂದು ರೌಂಡ್ ವೈಸು ಎಣಿಕೆ ಮಾಡಿ ಬಂಡ್ಲು ಮಾಡಿ ಇಟ್ಟಿದ್ರು. ಆ ಬಂಡ್ಲುಗಳನ್ನೇ ಏನು ಅವರೆಲ್ಲರೂ ಎಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು, ಏಜೆಂಟು ಸಂಪೂರ್ಣ ಪರಿಶೀಲನೆ ಮಾಡಿ ಬಂಡ್ಲು ಮಾಡಿದ್ದಾರೆ. ಆ ಬಂಡ್ಲುಗಳನ್ನ ತೆಗೆದುಬಿಟ್ಟು ಬಂಡ್ಲನ್ನೇ ಟ್ಯಾಂಪರಿಂಗ್ ಮಾಡಿದ್ದಾರೆ. ಅಂದರೆ ಅದ್ರ ಮೇಲೆ ಈಗ ನನಗೆ ಟಿ ಡಿ ರಾಜೇಗೌಡ ಅಂತ ಓಟ್ ಹಾಕಿದ್ದಾರೆ, ಸಿಂಗಲ್ ಓಟ್. ಅದಕ್ಕೆ ಯಾರಿಗೆ ಇನ್ನೊಂದು ಟಿಕ್ ಮಾಡಿದ್ದಾರೆ, ರೈಟ್ ಮಾರ್ಕು. ಅದು ಒಂದೇ ಪೆನ್ನಲ್ಲಿ ಬೇರೆ ಥರ ಮಾಡಿದ್ದಾರೆ. ಆ ಮಾರ್ಕ್ ಮಾಡಿದ್ದನ್ನು ಟ್ಯಾಲಿ ಆಗ್ತಾಯಿಲ್ಲ. ಬೇರೆ ಇಂಕನ್ನು ಬೇರೆ ಇಂಕನ್ನು ಬಳಸಿದ್ದಾರೆ. ಅದು ಕ್ಲೀನಾಗಿ ಕಾಣ್ತಾ ಉಂಟು ನೋಡಿದಾಗ. ಹಾಂ, ಇನ್ವ್ಯಾಲ್ವ್ ಮಾಡಿರೋದು. ನಾವು 158 ಓಟು ಏನು ವ್ಯಾಲಿಡ್ ಇದ್ದು ಇನ್ವ್ಯಾಲಿಡ್ ಓಟನ್ನು ಮಾಡಿದ್ದಾರೆ ಅವರು. ಸರ್ ಅನುಮಾನ ಏನು ಸರ್ ನಿಮ್ದೀಗ? ಅನುಮಾನ ಅವ್ರು ಟ್ಯಾಂಪರ್ ಮಾಡಿದ್ದಾರೆ. ಯಾರು ಅವರು ಜೀವರಾಜು ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅದು ತನಿಖೆಯಲ್ಲಿ ಗೊತ್ತಾಗಬೇಕು. ಸಮಗ್ರ ತನಿಖೆ ಆಗಬೇಕು. ಹೌದು ಹೌದು. ಇಲ್ಲ ಟ್ಯಾಂಪರಿಂಗ್ ಅವಾಗಲೇ ಮಾಡಿರೋದು. ಆ ಟೈಮಲ್ಲಿ ಇದು 3 ವರ್ಷ ಆಯಿತು. ಹಿಂದೆ ಏನು ಬಂಡಲ್ ಮಾಡಿದ್ರು, ರಾಜೇಗೌಡ ಇಷ್ಟು ಮತ್ತು ಜೀವರಾಜ್ ಇಷ್ಟು ಇನ್ನೊಂದಿಷ್ಟು ಅಂತ ಪ್ರತಿಯೊಂದು